ನೀನು ಅವಳಿಗೆ ಸೂಟ್ ಆಗ್ತೀಯ, ಅವಳೇ ನಿನಗೆ ಸೂಟ್ ಆಗಲ್ಲ ಕಣೋ. ನಿಮ್ಮ ಹುಡುಗಿ ಫ್ರೆಂಡು ನನ್ನ ಅಲ್ಲಿ ಡೋವು, ಅವಳೊಬ್ಬಳು ಬಿಟ್ಟು ಯಾರನ್ನ ಬೇಕಾದ್ರೂ ಕ್ಯಾಚ್ ಹಾಕೊಳ್ಳು. ಲೋ ಸೀನಿಯರು ಹಂಗೆ ತಗೊಳ. ಲೋ ಮಗ, ನಾನು ಸೀನಿಯರ್ ಇದ್ದೀನಿ, ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಸೂಪರ್ ಆಗಿದೀಯ, ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಸಿಗ್ತಾಳೆ. ನೀನ್ ಯಾಕೋ ಹಿಂಗ್ ಕುಡ್ದು ನಿನ್ ಲೈಫ್ನ ಹಾಳು ಮಾಡ್ಕೋತೀಯ? ನಾನು ಹೇಳ್ದಂಗೆ ಕೇಳೋ. ಹೌದಲ್ವಾ ಮಗ, ನಿಮ್ಮ ಹುಡುಗಿ ಕೈ ಕೊಟ್ರೆ ನೀನು ಕುಡ್ದಳಬೇಕು. ರಿಯಲಲ್ಲೂ ಅದನ್ನೇ ತೋರಿಸೋದು. ನೀನು ನೋಡಿದ್ರೆ ಅಮಾಯಕ ಫ್ರೆಂಡ್ಸ್ ಕೂಡ ಸಾಲ್ವ್ ಮಾಡ್ತಾ ಇದೆಯಾ? ಏನಿದಾರ ಚಿದಂಬರ ರಹಸ್ಯ? ಹೀರೋಯಿನ್ ಕೈ ಕೊಟ್ಟರೆ ಹೀರೋ ಕೈಲಿ ತೀರ್ಥ, ಬಾಯಲ್ಲಿ ಸ್ತೋತ್ರ ಕಾಮನ್ನು. ಆದರೆ ಇಲ್ಲಿ ಸಣ್ಣ ಚೇಂಜಸ್ಸು. ಒಂದು ಹುಡುಗಿಗೆ ಡವ್ ಹೊಡಿಬೇಕಾದ್ರೆ ಆ ಹುಡುಗನಿಗಿಂತ ಅವ್ನ ಫ್ರೆಂಡ್ಸ್ಗಳೇ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿರ್ತಾರೆ. ಅದಕ್ಕೆ ನನಗಿಂತ ಜಾಸ್ತಿ ನೀವು ಕುಡ್ದಾಳಾಗಬೇಕು. ನಾನು ಮಾತ್ರ ಇವನ ಅಧ್ಯಕ್ಷತೆಯಲ್ಲಿ ಮದುವೆ ಆಗಲ್ಲಪ್ಪ. ಪ್ರಸ್ತುತ ಟೈಮಲ್ಲಿ ಪಾಲ್ಗೆ ಹೇಳಿದ್ರೆ ಕುಡ್ದಿಲ್ಲ. ಕುಡಿದ್ರೆ ಕೂಗಾಡ್ಬೋದು, ತೂರಾಡ್ಬೋದೇ ವಿನಃ ಮರೆಯೋಕ್ಕಾಗಲ್ಲ. ಮಳೆ ಬಂದಾಗಲೇ ಬಿತ್ತನೆ ಮಾಡಬೇಕು, ಅವಳ ಮನಸ್ಸಲ್ಲಿದ್ಮೇಲೆ ಪ್ರೀತಿ ಮಾಡಬೇಕು. ನನ್ನ ಮಕ್ಕಳ್ರ, ನಿಮಗೆ ಕುಡ್ಸಿರೋದು ಏನಾದರೂ ಒಂದು ಮನೆ ಹಳೆ ಐಡಿಯಾ ಕೊಡ್ರಿ ಅಂತ. ಅವಳು ಕ್ಯಾಚ್ ಹಾಕೋಣಕ್ಕೆ ಹೆಂಗಾರ ಒಂದು ಐಡಿಯಾ ಕೊಡ್ರು. ನೀನು ಯಾವತ್ತೂ ನನ್ನ ಮಕ್ಕ ತೋರಿಸ್ಬೇಡ ಮಗ. ವಿಶ್ವೇಶ್ವರನವರು ಕನ್ನಂಬಾಡಿ ಕಟ್ಟಕ್ಕೆ ಪ್ಲಾನ್ ಮಾಡಿದ್ರಲ್ಲ, ಅದಕ್ಕಿಂತ ದೊಡ್ಡ ಪ್ಲಾನ್ ಐತೆ. 190 ತರ್ಸು, ಡೀಪಾಗಿ ಡಿಸ್ಕಸ್ ಮಾಡೋಣ. ತರ್ಸೋ. ನೈಟ್ ಕುಡಿಬೇಕಾದ್ರೆ ಈ ಸೀನಿಯರ್ಗೆ ಹೇಳ್ದೆ ಎಣ್ಣೆಗೆ ಜಾಸ್ತಿ ನೀರು ಹಾಕ್ಬೇಡ ಅಂತ. ನೋಡಿಲ್ಲಿ ತಲೆ ಹಿಡ್ಕೊಂಡ್ಬಿಟ್ಟಿದೆ, ಬಿಡ್ತಾನೆ ಇಲ್ಲ. ನಾನು ಸೀನಿಯರ್ ಇದ್ದೀನಿ, ಸೀರಿಯಸ್ ಆಗಿ ಒಂದು ಮಾತಾಡ್ತೀನಿ, ಸುಮ್ಮನಿದ್ಬಿಡು. ಎಲ್ಲರೂ ಉಪ್ಪಿನ ಋಣ ತೀರ್ಸಕ್ಕಾಗಲ್ಲ ಅಂತಾರೆ, ಆದರೆ ನಾನು ನಿನ್ನ ಜೊತೆ ತಿಂದಿರೋ ಉಪ್ಪಿನಕಾಯಿ ಋಣಕ್ಕೋಸ್ಕರ ಸುಮ್ಮನಿದ್ದೀನಿ. ಈ ನನ್ನ ಮಕ್ಕಳು ಕುಡ್ದಾಗ ಗಲಾಟೆ ಮಾಡೋಕ್ಕಿಂತ ಕುಡಿದಿರ ಗಲಾಟೆ ಮಾಡೋದೇ ಜಾಸ್ತಿ. ಲವ್, ನಿಲ್ಲಿಸ್ರೋ ನಿಮ್ಮ ಮೇಕಪ್ ಇಲ್ದಿರೋ ಡ್ರಾಮನ್ನ. ಅವಳ ಕೈಲಿ ತಗ್ಲಾಕೊಂಡಿರೋ ಬೇಜಾರಲ್ಲಿ ನಾನಿಲ್ಲಿದ್ದೀನಿ, ನೀವಿಲ್ಲಿ ದೊಂಬರಾಟ ಆಡ್ತಿದ್ದೀರಾ. ಈ ಸಲ ಏನಾರ ಮಾಡಿ ನಾನೇ ಅವಳನ್ನ ಕ್ಯಾಚ್ ಹಾಕಂತೀನಿ. ನಿಮ್ಮ ಐಡಿಯಾ ಕೇಳೋಣ ಅಂದರೆ ನೀವೇ ಕಿತ್ತೋದರು. ಆ ಐಡಿಯಾಗಳು ಎಷ್ಟು ಕಿತ್ತೋ ಇರ್ತವೋ. ನಾನು ಸೀನಿಯರ್ ಇದ್ದೀನಿ, ಸಿಂಪಲ್ ಆಗಿ ಒಂದು ಅಪ್ಪ, ನೀನು ಸೀನಿಯರ್ ಸಿಟಿಸನ್ನು, ಮೋಸ್ಟ್ ಬ್ಯಾಚುಲರ್ ಅಂತ ಗೊತ್ತು. ಅವಳು ಈ ಸಲ ಸೆಂಟಿಮೆಂಟ್ಸಿನ ಕ್ರಿಯೇಟ್ ಮಾಡಿ ಸಿಂಪಲ್ಲಾಗಿ ಕ್ಯಾಚ್ ಹಾಕಂತೀನಿ. ನಿನ್ಗೆ ಎಷ್ಟು ಉಗಿದ್ರೂ ಬುದ್ಧಿ ಬರಲ್ಲ ಅಲ್ಲ? ನನ್ನ ಮಕ್ಕಳ, ನಿಮ್ಮಲ್ಲೇ ಯಾವನ ಸರಿಯಾಗಿ ಹಾಕ್ಕೊಡ್ತಾ ಇದ್ದೀರಾ? ಟೈಮ್ ಬರಲಿ. ಕುಚಿಕು 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 ಇರು ತನಕ ನಿಂಗೆ ಕಣ್ಣೀರು ಕೊಟ್ಟೆ. ಅಪ್ಪ, ನಾನು ಮದ್ವೆ ಆಗ್ತೀನಿ, ಆದ್ರೆ ನಿಮ್ಮ ಅಕ್ಕನ ಮಗ ನಮ್ಮ ಮಾವ ಮಾತ್ರ ಬೇಡ. ಲೇ ಇವಳೆ, ಇದು ಯಾರು ಬರೆದ ಕಥೆಯು?
ಅಮ್ಮ ಅಮ್ಮ ಎಲ್ಲೋಯ್ತು? ಟಿ ವಿ ಹಾಕೋಣ. ಓಹ್, ಕ್ಲೈಮ್ಯಾಕ್ಸಲ್ಲಿ ಹೋಗಿ ಕೇಳೋದಕ್ಕೆ ನನ್ನನ್ನು ಹೀರೋನ ಆಗಿದ್ದಾಗಲಿ ಈಗಲೇ ಕೇಳ್ಬಿಡ್ತೀನಿ. ಸುಶಿ, ಒಂದು ನಿಮಿಷ. ನನ್ನಿಂದ ತಪ್ಪಾಗಿದೆ ನಿಜ. ಅದಕ್ಕೆ ನೀನು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ಸಿದ್ಧ ಇದ್ದೀನಿ. ಆದರೆ ನೀನು ಮಾತ್ರ ನಾನು ಇಷ್ಟ ಇಲ್ಲ ಅಂತ ಹೇಳ್ಬೇಡ ಸುಶಿ. ನೀನು ತುಂಬ ಪ್ರೀತಿಸ್ತಾ ಇದ್ದೀನಿ. ನೀನಿಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅನ್ನಿಸ್ತಾ ಇದೆ. ಪ್ಲೀಸ್ ಸುಶಿ, ಇಲ್ಲ ಅನ್ಬೇಡ. ಆಯ್ತಾ, ಬರ್ಲಾ? ನೋಡು, ನೀನು ನಿಯತ್ತಾಗಿ ಟ್ರೈ ಮಾಡಿದರೆ ಮೋಸ್ಟ್ಲಿ ನಾನು ಸಿಗ್ತಿದ್ದೇನೋ. ಆದರೆ ನನ್ನ ಪಡೆಯೋಕ್ಕೆ ಎಷ್ಟೆಲ್ಲ ಡ್ರಾಮಾ ಮಾಡಿ ಸ್ಕೆಚ್ ಆಗ್ತೆ ಅಲ್ಲ, ಅದನ್ನ ನೆನೆಸ್ಕೊಂಡ್ರೆ ಈಗಲೂ ನನಗೆ ಮೈಯೆಲ್ಲ ಉರಿಯುತ್ತೆ. ಥೂ. ಸುಶಿ ಸುಶಿ ಅವ್ನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ನೀನು ಇವತ್ತು ಬೈದಿದ್ದು ಅವನ್ನಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ನಂಬಿಕೆನ. ಏನು ಹೇಳ್ತಿದ್ಯಾ ನೀನು? ಲೋ ಸೀನಿಯರ್, ವೈಟ್ ಹೇರ್ ಕಾಣಿಸ್ತಾ ಇದೆ, ಮೊದಲು ಡೈ ಹಾಕೋ. ಬೆಳಗ್ಗೆ ತಾನೇ ಹಾಕಿದ್ದೀನಿ, ಸುಮ್ಗಿರಪ್ಪ ನೀನು. ಏನು ನೀನು ಮೇಂಟೈನ್ ಮಾಡೋ ಗೊತ್ತು. ಎಲ್ಲೋ ಗೌರಮ್ಮ ಕೇಳ್ತಾ ಇಲ್ಲಲ್ಲ. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಮನೇಲಿ ಹೇಳಕ್ಕೂ ಆಗಲ್ಲ. ನನ್ನ ಹೆಸರು ಬರ್ದಿರೋ ಥರ ಈ ಮದ್ವೆ ನಿಲ್ಸೋ ಜವಾಬ್ದಾರಿ ನಿಂದು. ನನ್ನ ಬಗ್ಗೆ ಹಿಂಗೆ ಅವಳಿಗೆ ಹೇಳ್ತಿರು. ಸದ್ಯಕ್ಕೆ ಇದನ್ನ ಇಟ್ಕೋ. ಎಲ್ಲ ಓಕೆ ಆಗಿ ಮದುವೆ ಲೆವೆಲ್ ಬಂತು ಅಂದರೆ ನಿಂಗೊಂದು ಚೈನ್ ಮಾಡಿಸ್ಕೊಡ್ತೀನಿ. ಸರಿ ಸರಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಿಂಗೂ ಗೊತ್ತಾಗಬಾರ್ದು, ಹಂಗೆ ಮೇಂಟೈನ್ ಮಾಡ್ತೀನಿ. ಕೊಡದೆ ಚಾನ್ಸ್. ಲೋ ಹುಡ್ಗ, ಪ್ರೀತಿ ಪ್ರೇಮ ಪ್ರಣಯ ಅಂತ ಏನಾದ್ರೂ ಆದ್ರೆ ಅದು ನಿನ್ ಜೊತೆ ಮಾತ್ರ.